ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಿನ್ನೆ ಹೇಳಿದೆ ಮತ್ತೊಂದು ಎಕ್ಸ್ಪೋ ವಿಡಿಯೋ ಹಾಕ್ತೀನಿ ಅಂತ. ಆ ಎಕ್ಸ್ಪೋ ಬಂದು ಜಿಸಾ ಫ್ಯಾಷನ್ ಅವ್ರ ಕಡೆಯಿಂದ, ಅಂದರೆ ಅನು ಯೂಟ್ಯೂಬರ್ ಅನು ಇದ್ದಾರಲ್ಲ ಅವ್ರ ಕಡೆಯಿಂದ ಮತ್ತೊಮ್ಮೆ ಮೈಸೂರಿನಲ್ಲಿ ಸ್ಯಾರಿ ಎಕ್ಸ್ಪೋ ಇಟ್ಟಿದ್ದಾರೆ. ಸೊ ಈ ಎಕ್ಸ್ಪೋ ನಡೀತಾ ಇರೋದು ಇದೇ ಜುಲೈ 17ರಿಂದ 21ರವರೆಗೆ 5 ದಿನಗಳ ಕಾಲ ನಡೆಯುತ್ತೆ. ಈ ಎಕ್ಸ್ಪೋ ನಡೀತಾ ಇರೋದು ನಂಜರಾಜ್ ಬಹದ್ದೂರ್ ಚೌಟ್ರಿನಲ್ಲಿ ಇನ್ನೊಂದು ಹಾಲಲ್ಲಿ. ಆಲ್ರೆಡಿ ಏನಾಗ್ತಾ ಇದ್ರಲ್ವ ಮುಂಚೆ ಅವರು, ಆ ಹಾಲಲ್ಲ, ಪಕ್ಕದಲ್ಲಿ ಇನ್ನೊಂದು ಹಾಲ್ ಇದೆ ಅಲ್ಲಿ ಈ ಎಕ್ಸ್ಪೋ ನಡೀತಾ ಇದೆ. ಓಕೆನಾ. ಈ ಸಲ ಅಂತೂ 800ಇಂದ ಅಪ್ ಟು 14,000-15,000ವರೆಗೆ ಸೀರೆಗಳನ್ನ ತೊಗೊಬಂದಿದ್ದಾರೆ. ಅಂದರೆ ಆ ಪ್ರೈಸಲ್ಲಿ ತೊಗೊಬಂದಿದ್ದಾರೆ. 10,000 ಪ್ಲಸ್ ಸ್ಯಾರೀಸ್ ಇದೆ ಅಂತ ಹೇಳಿದ್ರು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿತ್ತು. ಸೊ ನಾನು ಆ ಸೀರೆನ ವೀಡಿಯೋ ಮಾಡ್ಕೊತಾ ಇದ್ದೆ. ಅವರ ಸ್ಟಾಫ್ ಒಂದು ಹುಡುಗ ಬಂದು, ನಾನು ಸೀರೆನ ತೋರಿಸ್ತೀನಿ ಮೇಡಮ್ ಅಂತ ಹೇಳ್ದ. 999 ಇರೋದು ಎಷ್ಟು ಕಲರ್ ಇದ್ದಾವೆ ಅಲ್ವಾ ಇದರಲ್ಲಿ. ಈ ಸಲ ಚೆನ್ನಾಗಿರೋ ಸೀರೆಗಳು ತೊಗೊಬಂದಿದ್ದಾರೆ. ನನಗೆ ಈ ಎಕ್ಸ್ಪೋ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ಅವ್ರು ಏನು ಬಂದಿದ್ರಲ್ಲ ಮೈಸೂರಿಗೆ, ಆ ಥರ ಸೀರೆಗಳನ್ನ ಇವಾಗ ಹೊಸದಾಗಿ ರೀಸ್ಟಾಕ್ ಮಾಡಿಸಿ ತಂದಿದ್ದಾರೆ. ಎಲ್ಲ ಹೊಸ ಸೀರೆಗಳು ಹಬ್ಬಕ್ಕೋಸ್ಕರ ತಂದಿರೋದು. ಒಳ್ಳೆ ಕಲರ್ ಕಾಂಬಿನೇಷನಲ್ಲಿ, ಕಮ್ಮಿ ಪ್ರೈಸು ಚೆನ್ನಾಗಿದೆ. ಇನ್ನು ಕ್ರೇಪ್ ಸೀರೆಗಳೆಲ್ಲ ಬರುತ್ತಲ್ಲ, ಅವು ಅಷ್ಟೇ ಸರ್ಟಿಫೈಡ್ ಸೀರೆಗಳು ಕೂಡ ತುಂಬ ಚೆನ್ನಾಗಿ ತೊಗೊಬಂದಿದ್ದಾರೆ ಅಂತಲೇ ಹೇಳ್ಬೋದು. ನನಗೆ ಸೀರೆ ಎಕ್ಸ್ಪೋಗಳಲ್ಲಿ ಯಾವಾಗ ಸೀರೆಗಳು ಇಷ್ಟ ಆಗುತ್ತೆ ಆವಾಗಲೇ ನನಗೆ ರೀತಿ ಹೇಳೋದು. ನಿಮ್ಗೆ ಅಬ್ಸರ್ವ್ ಮಾಡಿರ್ಬೋದು. ಈ ಸಲ ನಿಜವಾಗ್ಲೂ ತುಂಬ ಚೆನ್ನಾಗಿದ್ದಾವೆ ಸೀರೆಗಳು. ಸೆಲ್ಫ್ ಕಲರ್ ಇರ್ಬೋದು, ಕಾಂಟ್ರಾಸ್ಟಲ್ಲಿ ಇರ್ಬೋದು. ಆ್ಯಂಡ್ ಇವ್ರ ಹತ್ರ ಬೈ ಒನ್ ಗೆಟ್ ಒನ್ ಜಾಸ್ತಿ ಇದೆ. ಆ್ಯಂಡ್ ಆಫರಲ್ಲಿದ್ದಾವೆ. ಜೊತೆಗೆ ಸುಮಾರು ಈ ಸಲ ಆಫರ್ಗಳನ್ನ ತೊಗೊಂಡು ಬಂದಿದ್ದಾರೆ. ಎಲ್ಲದರಲ್ಲೂ ಆಫರ್ ಇದೆ, ಯಾವ ಸೀರೆನೂ ಆಫರ್ ಇಲ್ಲ ಅಂತ ಹೇಳೋಂಗೆ ಇಲ್ಲ. ಆ್ಯಂಡ್ ಈ ಸಲ ಫ್ಯಾನ್ಸಿ ಸೀರೆಗಳು ಸಾಕಷ್ಟು ತೊಗೊಬಂದಿದ್ದಾರೆ. ತುಂಬ ಚೆನ್ನಾಗಿದ್ದಾವೆ. ಹೋಗಿ ನೋಡಿ. ಇನ್ನೂ 3 ದಿನ 4 ದಿನದವರೆಗೆ ಇರ್ತಾರೆ. 3 ದಿನ ಅಂದರೆ 21 ಅಂದರೆ ಇನ್ನೂ 3 ದಿನ ಇರ್ತಾರೆ. ಸೊ ಹೋಗಿ ನೋಡಿ. ಈ ರೀತಿ ಪ್ಲೇನ್ ಬಾರ್ಡ್ರ್ ಬರುತ್ತಲ್ವ, ಅಂದರೆ ಬೆಂಟೆಕ್ಸ್ ಬಾರ್ಡ್ರ್. ಇದು ಬಾರ್ಡ್ರಲ್ಲಿ ಏನು ಡಿಸೈನ್ ಇರಲ್ವ ಆ ಥರದ್ದು. ಮತ್ತು ಈ ಥರ ಫ್ಯಾನ್ಸಿ ಸೀರೆ ಎಷ್ಟು ಚೆನ್ನಾಗಿದೆ ಅಲ್ಲ. ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಕಲರ್ ಇದ್ದಾವೆ. ಸುಮಾರು ಸೀರೆಗಳು ತಂದಿದ್ದಾರಪ್ಪ ಈ ಸಲ. ನಂಗೆ ಭಾಳ ಖುಷಿ ಆಯಿತು. ಈ ಥರ ಸೀರೆಗಳಿದ್ಬಿಟ್ರೆ ವಿಡಿಯೋ ಮಾಡೋಕ್ಕೆ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಯಾಕಂದರೆ ಹಬ್ಬಗಳಿರೋದ್ರಿಂದ ಒಳ್ಳೊಳ್ಳೆ ಸೀರೆಗಳು ದೇವ್ರು ಗುಡಿಸ್ಲಿಕ್ಕಿರ್ಬೋದು, ನೀವು ಉಟ್ಕೊಳ್ಳಿಕ್ಕಿರ್ಬೋದು, ಎಲ್ಲಕ್ಕೂ ತುಂಬ ಚೆನ್ನಾಗಿದೆ. ನೀವೆಲ್ಲ 2,000 ರೂಪಾಯಿನ ಸೀರೆ 2,000 ಚಿಲ್ಲರೆದು 1,400 ಆಗುತ್ತೆ. ಆ ಪ್ರೈಸಲ್ಲಿ ತಂದಿದ್ದಾರೆ. ಚೆನ್ನಾಗಿದೆ ಅದಂತೂ ಹೇಳ್ತೀನಿ. ಹೋಗಿ ನೋಡಿ. ಆ್ಯಂಡ್ ಇವ್ರ ಹತ್ರ ನೀವು 5,000 ರೂಪಾಯಿಗೆ ಸ್ಯಾರಿನ ಪರ್ಚೇಸ್ ಮಾಡಿದ್ರೆ ಗಿಫ್ಟ್ ಇದೆ. ಆಮೇಲೆ 10,000ಗೆ, 25,000ಗೆ, 50,000ಗೆಲ್ಲ ನೀವು ಶಾಪಿಂಗ್ ಮಾಡಿದ್ರೆ ಅದೇ ಇದಕ್ಕೆ ತಕ್ಕಂಗೆ ಪ್ರೈಸಸ್ ಕೂಡ ಇಟ್ಟಿದ್ದಾರೆ. ಅದನ್ನು ಹೇಳ್ತೀನಿ, ವಿಡಿಯೋನ ನೋಡ್ತಾರೆ. ಈ ಸೀರೆ ನೋಡಿ 1,200 ರೂಪಾಯಿನೂ ಆಗುತ್ತೆ. ಚೆನ್ನಾಗಿದೆ. ನಾನು ಸಾಮಾನ್ಯ ಸೀರೆಗಳು ತೆಳು ಇರಬಾರ್ದು, ಯಾಕಂದರೆ ಸಿಂಗಲ್ ಪಿನ್ ಮಾಡಿಕೊಂಡ್ರು ಸೀರೆಗಳು ಚೆನ್ನಾಗಿರಬೇಕು. ನನಗೆ ಮೇಯ್ನ್ ಆ ಇಂಟೆನ್ಷನ್ನು. ಇವಾಗಂತೂ ಯಾವುದೋ ಆರ್ಗ್ಯಾನ್ಸಾ ಸೀರೆ ಅವು ಇವು ಅಂತ ಬಂದಿದ್ದಾವೆ ನೋಡಿ. ಎಷ್ಟು ತೆಳು ಇರುತ್ತೆ ಒಳ್ಳೆ ಪೇಪರ್ ಥರ ಇರುತ್ತೆ. ಟ್ರಾನ್ಸ್ಪರೆಂಟ್ ಸೀರೆ. ನನಗೆ ನಿಜ ಹೇಳ್ತೀನಿ, ನಂಗೆ ಆ ಥರ ಸೀರೆಗಳೇ ಇಷ್ಟ ಆಗೋಲ್ಲ. ಸೀರೆಗಳು ಹಾಕ್ಕೊಂಡ್ರೆ ನಮಗೆ ಯಾವಾಗಲೂ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಆ ರೀತಿ ಆರಾಮಾಗಿರಬೇಕು. ತೆಳು ಸೀರೆಗಳು ಮಾತ್ರ ನಂಗೆ ನಿಜವಾಗ್ಲೂ ಇಷ್ಟ ಆಗೋಲ್ಲ. ಇನ್ನು ಈ ಫ್ಯಾನ್ಸಿ ಸೀರೆಗಳು ನೋಡಿ ತುಂಬ ಚೆನ್ನಾಗಿದ್ದಾವೆ. ಆ್ಯಂಡ್ ಕಲರ್ಸು ಸಾಕಷ್ಟು ತೊಗೊಬಂದಿದ್ದಾರೆ. ಇದು ಅಷ್ಟೇ, ಇವೆಲ್ಲ ಸ್ವಲ್ಪ ಒಂಥರ ಕಾಟನ್ ಸೀರೆ ಥರ ಅನಿಸುತ್ತೆ. ಫ್ಯಾನ್ಸಿ ಸೀರೆ ತುಂಬ ಚೆನ್ನಾಗಿದೆ. ಇದು ಸ್ಟ್ರೈಪ್ ಸೀರೆನೂ ಅಷ್ಟೇ 1,150 ರೂಪಾಯಿ ಸೀರೆ. ನಾನಿಲ್ಲಿ ಪ್ರೈಸಸ್ನ ಅಲ್ಲಲ್ಲೇ ಹಾಕ್ಬಿಡ್ತೀನಿ. ನಾನು ನಾನು ಮಾತಾಡ್ಕೊಂಡು ಹೋಗ್ತಾನೆ. ನೀವು ವಿಡಿಯೋ ನೋಡ್ತಾ ಪ್ರೈಸ್ನ ನೋಡಬೇಕು. ನಿಮ್ಗೆ ಇಲ್ಲೇ ಮನೆಯಲ್ಲೇ ಗೊತ್ತಾಗ್ಬಿಡ್ಬೇಕು ನೀವು ಯಾವ ಪ್ರೈಸಲ್ಲಿ ಸೀರೆಗಳನ್ನ ತೊಗೋಬೋದು ಅಂತ. ಇದೆಲ್ಲ 800 ರೂಪೀಸು. ಚೆನ್ನಾಗಿದೆ ಅಲ್ವ. ನಾನು ಫಸ್ಟ್ ತೋರಿಸಿದ್ನಲ್ಲ ಆ ಥರ ಸೀರೆ. ಆ್ಯಂಡ್ ಇದು ಪ್ರಿಂಟ್ಸ್ ಇರೋ ಸೀರೆ ಕೂಡ ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನಲ್ಲಿ ಒಳ್ಳೊಳ್ಳೆ ಕಲರ್ಸ್ ತೊಗೊಂಬಂದಿದ್ದಾರೆ. ಅದ್ರದ್ದು ಪ್ರೈಸೆಲ್ಲ ನೋಡ್ತಾ ಇದ್ದೀರಾ. ಸೊ ನೀವೇ ಸೆಲೆಕ್ಟ್ ಮಾಡ್ಕೋಬೋದು ಮನೇಲಿದ್ದಾಗಲೇ, ನಾವು ಈ ಪ್ರೈಸಲ್ಲಿ ಈ ಥರ ಸೀರೆ ತೊಗೋಬೋದು ಅಂತ. ಇನ್ಯಾವುದೋ ಒಂದು ಲೇಡಿ ಫೋಟೋ ಇರೋದಿದೆ ನೋಡಿ. ಈ ಸಲ ಸೀರೆಗಳು ಎಷ್ಟು ತಂದಿದ್ದಾರೆ ಗೊತ್ತಾ. ಈ ಸಲ ವಿಸ್ಕೋಸ್ ಸೀರೆ ಅಂತ ಇದು ಎಷ್ಟೊಂದು ಸೀರೆಗಳು ತಂದಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಫ್ರೆಶ್ ಪೀಸಸ್ ಇದೆ ಈ ಸಲ. ಯಾವುದೋ ಉಳಿದಿರೋ ಸೀರೆ ತೊಗೊಂಬಂದಿರೋದು ಆ ಥರ ಎಲ್ಲ ಇಲ್ಲವೇ ಇಲ್ಲ. ಫ್ರೆಶ್ ಪೀಸಸ್ನ ತೊಗೊಬಂದು ಸ್ಯಾರಿನ ಸೇಲ್ಗಿಟ್ಟಿದ್ದಾರೆ. 10,000ಗಿಂತ ಜಾಸ್ತಿ ಸೀರೆಗಳಿದೆಯಂತೆ ಈ ಸಲ. ಆ್ಯಂಡ್ ಪ್ರತಿದಿನ ನಿಮಗೆ ಡಿಫ್ರೆಂಟ್ ಆಫರ್ಗಳು ಇಟ್ಟಿರ್ತಾರಂತೆ. ಸ್ಪಿನ್ ಆ್ಯಂಡ್ ವಿನ್ ಅಂತ ಇಟ್ಟಿದ್ದಾರೆ ಆಯಿತಾ. ಅದು 5,000ಗೆ ತೊಗೊಂಡವ್ರಿಗೆ. ಇನ್ನು 10,000 ತೊಗೊಂಡ್ರೆ ಸ್ಪಿನ್ ಆ್ಯಂಡ್ ವಿನ್ ಇರುತ್ತೆ. ಅದ್ರ ಜೊತೆಗೆ ಲಕ್ಕಿ ಡಿಪ್ಗೆ ನೇಮ್ ಬರ್ದು ಹಾಕೋದು. 5,000ವರೆಗೂ ಇದೆ ಅನಿಸುತ್ತೆ. 4,000 ಮೇಲೆ ಸ್ಪಿನ್ ಆ್ಯಂಡ್ ವಿನ್ನು. 5, 10, 25, 50,000ಗೆಲ್ಲ ಲಕ್ಕಿ ಡಿಪ್ ಕೂಡ ಇರುತ್ತೆ. ಲಾಸ್ಟ್ ಡೇ ಅವರು ಲಕ್ಕಿ ಡಿಪ್ನ ತೆಗಿತಾರಂತೆ. ಆವಾಗ ಒಬ್ಬರಿಗೆ ಕ್ರೇಪ್ ಸೀರೆ, ಪ್ಯೂರ್ ಕ್ರೇಪ್ ಸೀರೆ ಕೊಡಬೇಕು ಅಂತ ಹೇಳ್ತಾಯಿದ್ರು.
ಸೊ ಹೋಗಿ ಈ ಥರ ಇರೋ ಆಫರ್ಗಳನ್ನೆಲ್ಲ ಮಿಸ್ ಮಾಡ್ಕೊಬೇಡಿ. ಕಾಸ್ಟ್ಲಿ ಸೀರೆ ತೊಗೋಬೇಕು ಅಂತ ಇದ್ದರೆ ನಿಮ್ಮೊಬ್ರಿಗೆ ಆಗಲ್ಲ ಅಂದರೆ ಫ್ರೆಂಡ್ಸು ನೀವು ಎಲ್ಲ ಒಟ್ಟಿಗೆ ಸೇರಿ ತಗೊಳ್ಳಿ. ಇನ್ನು ನೋಡಿ ಕ್ರೇಪ್ ಸೀರೆಗಳು ಆ್ಯಂಡ್ ಸರ್ಟಿಫೈಡ್ ಸೀರೆ ಸಿಗುತ್ತೆ ಇವ್ರ ಹತ್ರ. ಇವಂತೂ ಮಾತಾಡೋಂಗೆ ಇಲ್ಲ. ನಾನು ಪ್ರತಿ ಎಕ್ಸ್ಪೋದಲ್ಲೂ ಹೇಳ್ತೀನಿ ಈ ಸೀರೆಗಳ ಬಗ್ಗೆ, ಎರಡನೇ ಮಾತೇ ಇಲ್ಲ. ಪ್ರೈಸ್ ಒಂದು ನೀವು ನೋಡಿಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನಿಮ್ಮ ಬಜೆಟಿಗೆ ತಕ್ಕಂಗೆ ತೊಗೋಬೇಕಷ್ಟೇ ಸೀರೆಗಳನ್ನ. ಬಟ್ ಸೀರೆಗಳು ಮಾತ್ರ ಸೀರೆ ಅಂದರೆ ಸೀರೆನ ಥರನೇ ಇರ್ತವೆ ಈ ಥರ ಸೀರೆಗಳು. ನಂಗೆ ಭಾಳ ಇಷ್ಟ ಆಯ್ತು ಇವು ನೋಡಿ. ನೋಡೋಕೆ ಮಾತ್ರ ತುಂಬ ಚೆಂದ, ಒಂದಕ್ಕಿಂತ ಒಂದು ಸೀರೆ ಚೆನ್ನಾಗಿದೆ. ಒಂದೊಂದು ಬಾರ್ಡ್ರ್ ಇರ್ಬೋದು, ಕಲರ್ ಕಾಂಬಿನೇಷನ್ ಇರ್ಬೋದು. ಆಮೇಲೆ ನೀವೆಲ್ಲ ಚೆಕ್ಸ್ ಬಾರ್ಡಲ್ಲಿ ಬರುತ್ತೆ, ಚೆಕ್ಸ್ ಡಿಸೈನಲ್ಲಿ ಬರುತ್ತೆ ಬಾಡಿ ಎಲ್ಲ. ಸ್ಮಾಲ್ ಚೆಕ್ಸು, ದೊಡ್ಡ ಚೆಕ್ಸು, ಈ ಥರ ಡಿಫ್ರೆಂಟಾಗಿದೆಪ್ಪ. ಖುಷಿ ಆಯಿತು. ಆ್ಯಂಡ್ ಈ ಸಲ ನಾನು ತುಂಬ ಬೇಗನೆ ಹೊರಟ್ಬಿಟ್ಟಿದ್ದೆ ಆಯಿತಾ, ವೀಡಿಯೋ ಮಾಡಲಿಕ್ಕೆ. ಬೆಳಿಗ್ಗೆ 10:30ಗೆಲ್ಲ ಅಲ್ಲೇ ಇದ್ದೆ. ಸೊ ಅದಕ್ಕೆ ಇಷ್ಟು ಆರಾಮಾಗಿ ಸೀರೆಗಳು ಇಷ್ಟು ನೀಟಾಗಿರೋದನ್ನು ವೀಡಿಯೋ ಮಾಡ್ತಿದ್ದೀನಿ. ಇವಾಗಂತೆಲ್ಲ ಕದ್ಲೋಗ್ಬಿಟ್ಟಿರ್ತದೆ ಅನ್ಕೋತೀನಿ. ಹೇಳಿದ್ನಲ್ಲ ನಾನು 10:30ಗೆ ಅಲ್ಲಿರ್ತೀನಿ ಅಂದರೆ, ನಾನು KR ನಗರದಿಂದ ಮೈಸೂರಿಗೆ ಹೋಗಬೇಕು ಅಂದರೆ ಬೆಳಿಗ್ಗೆ 4:15 5 ಗಂಟೆಗೆ ಎದ್ದು ಮನೇಲೆಲ್ಲ ಕೆಲಸ ಮುಗಿಸಿ ತಿಂಡಿನೂ ತಿಂದಿಲ್ಲ ಗೊತ್ತಾ. ನಾನು ಅವತ್ತು ತಿಂಡಿ ತಿಂದಿದ್ದೆ ನಿನ್ನೆ ದಿನ. ನನ್ನ ಮಗಳಿಗೆ ಲಂಚ್ ತೊಗೊಂಡೋಗಿದ್ದೆ. ಆವಾಗ 12:30ಗೆ ನಾನು ತಿಂಡಿ ತಿಂದಿದ್ದು. ಅಷ್ಟೊತ್ತು ತನಕ ಹಾಸ್ಕೊಂಡಿದ್ದು ವೀಡಿಯೋ ಮಾಡ್ತೀನಿ. ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ನಾನು ವೀಡಿಯೋ ಮಾಡಿರ್ತೀನಿ. ನನ್ನ ಎಕ್ಸ್ಪೆಕ್ಟೇಷನ್ ಇಷ್ಟೇ. ವಿಡಿಯೋ ನೋಡ್ತಾ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು ಅಷ್ಟೇ ನಾನು ಕೇಳೋದು. ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಇರಲಿ ಅಂತ. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ನಾನು ಕಮೆಂಟೇ ಮಾಡಲ್ಲ ಅಂದಿದ್ದಕ್ಕೆ 1-2-3 ಜನ ಕಮೆಂಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಭಾಗ್ಯವ್ರು ಇರ್ಬೋದು, ಇನ್ನೊಬ್ಬರು MP ಅಂತ ಏನೋ ಬರುತ್ತೆ ಅನಿಸುತ್ತೆ, ಅದು ನನಗೆ ಸಾರಿ ಅವ್ರದ್ದು ನೇಮ್ ಮರ್ತುಬಿಟ್ಟಿದ್ದೀನಿ. ಬಟ್ ಅವರು ನನಗೆ ನೈಸ್ ವಿಡಿಯೋ ಅಂತ ಹಾಕಿದರು. ಸಿಕ್ಕಾಪಟ್ಟೆ ಧನ್ಯವಾದಗಳು ನಿಮಗೆ. ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟೇ ಇರುತ್ತೆ ಎಲ್ಲ ಕೆಲಸಗಳ ಮಧ್ಯ ಈ ವಿಡಿಯೋಸ್ನ ಮಾಡ್ತಿರ್ತೀನಿ. ಮನೇಲಿ ಬೈತಾರೆ ಅಂದ್ರೂ ಹೆಲ್ತೆಲ್ಲ ಅಪ್ಸೆಟ್ ಆಗುತ್ತೆ, ಇಲ್ಲಿಂದ ಅಲ್ಲಿವರೆಗೆ ಹೋಗಿ ನೀನು ವಿಡಿಯೋ ಮಾಡಬೇಕಾ ಏನಕ್ಕೆ ಅಂತ. ಅದೇನೋ ಒಂದು ನನಗೆ ಅದೊಂದು ಪ್ಯಾಷನ್, ಮಾಡಬೇಕು ವಿಡಿಯೋಸ್ ಯೂಟ್ಯೂಬಲ್ಲಿ ಅಂತ ಮಾಡ್ತಿದ್ದೀನಿ ಅಷ್ಟೇ. ಸೊ ಇದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ವೀಡಿಯೋ ನೋಡೋದಷ್ಟೇ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಇವೆಲ್ಲ ಫ್ಯಾನ್ಸಿ ಸೀರೆಗಳು. ಈ ಸಲ ಸುಮಾರು ಫ್ಯಾನ್ಸಿ ಸೀರೆಗಳನ್ನ ತೊಗೊಂಬಂದಿದ್ದಾರೆ. ಯಾರೋ ಆ ಗ್ರೀನ್ ಸ್ಯಾರಿ ನೋಡ್ತಾ ಇದ್ರು, ಅದಂಗೆ ವೀಡಿಯೋ ಮಾಡಿಕೊಂಡೆ. ನೋಡಿ ಇಷ್ಟೆಲ್ಲ ಸೀರೆಗಳಿದ್ದಾವೆ ಅದರಲ್ಲಿ. ಆಮೇಲೆ 999ಗೂ ಕೂಡ ಈ ಥರ ಫ್ಯಾನ್ಸಿ ಸೀರೆ ಇದೆ. ನಮಗೆ ರೇಷ್ಮೆ ಸೀರೆ, ಬಾರ್ಡರ್ ಸೀರೆ ಬೇಡ ಅಂದರೆ ಈ ಥರ ತೊಗೋಬೋದು. ಇದು ಎಲ್ಲ 120 GSMದು 11,000 ಆಗುತ್ತೆ. 13,000 ಏನೋ ಇರೋದು. ಚೆನ್ನಾಗಿದೆ. ನನಗೆ ಈ ಥರ ಪ್ಲೇನ್ ಬಾರ್ಡ್ರಲ್ಲಿ ಒಂದು ಸೀರೆ ತೊಗೋಬೇಕು ಅಂತ ಭಾಳ ಆಸೆ ಇದೆ, ನೋಡೋಣ. ಬಟ್ ಈ ವರಮಹಾಲಕ್ಷ್ಮಿಲೂ ನಾನು ಯಾವಾಗಲೂ ಲಕ್ಷ್ಮೀ ಹಬ್ಬದಲ್ಲಂತೂ ಐ ಥಿಂಕ್ 1,500 ತೊಗೊಂಡಿರೋದೇ ಹೆಚ್ಚು ನನ್ನ ಲೈಫಲ್ಲಿ. ತುಂಬ ಕಾಸ್ಟ್ಲಿ ಸೀರೆ ಎಲ್ಲ ತೊಗೋಬೇಕು, ಕಾಸ್ಟ್ಲಿ ಸೀರೆ ಎಲ್ಲ ತೊಗೊಂಡು ದೇವ್ರಿಗೆ ಉಡಿಸ್ಬೇಕು ಅಥವಾ ನಾನು ಉಟ್ಕೋಬೇಕು ಯಾವತ್ತೂ ಅಂದಿಲ್ಲ. ಅದು ಈ ಥರ ಸೀರೆಗಳು 1-2-3 ತೊಗೋಬೇಕು ಅಂತ ನಂತೂ ನಿಜವಾಗ್ಲೂ ಆಸೆ ಇದೆ. ನೋಡೋಣ. ಆದರೆ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಹಠ ಮಾಡಿ ಸೀರೆ ತೊಗೊಳ್ಳೇಬೇಕು ಅವೆಲ್ಲ ಇಲ್ಲ. ಯಾಕಂದರೆ ಸೀರೆ ಉಟ್ಕೊಳ್ಳೋದು ಕಮ್ಮಿ ನಾನು. ನನ್ನ ಸೀರೆಗಳೆಲ್ಲ ಸಾಮಾನ್ಯವಾಗಿ ಬೀರಲ್ಲೇ ಇರ್ತವೆ, ಈಚೆ ಬರೋದೇ ಕಮ್ಮಿ ಅವು. ವರ್ಷಕ್ಕೊಂದು ಸಲ 2 ಸಲನೂ ಬರೋಲ್ಲ. ಆದರೂ ಸೀರೆಗಳು ನೋಡಿದಾಗ ನಮಗೆ ಹೆಣ್ಮಕ್ಳಿಗೆ ಇಷ್ಟ. ಅದು ಈ ಥರ ಎಕ್ಸ್ಪೋಗಳಲ್ಲಾದರೂ ಇರಲಿ, ಅಂದರೆ ಶಾಪಲ್ಲಾದರೂ ಇರಲಿ, ನಮ್ಮ ಬೀರೂನಲ್ಲಾದರೂ ಇರಲಿ, ಬಟ್ ಸೀರೆಗಳು ಇರಲೇಬೇಕು ಅಲ್ವಾ. ನಂತರ ಮೆಂಟಾಲಿಟಿ ಯಾರಿದ್ದೀರಾ ಅಂಥವ್ರು ಲೈಕ್ ಮಾಡಿ ಅಥವಾ ಕಮೆಂಟ್ ಮಾಡಿ. ಈ ಸೀರೆಗಳು ನೋಡಿ 10,800ದೆಲ್ಲ 8,800ಕ್ಕಿದೆ. ಇದು 60 GSM, ಎಷ್ಟು GSM 113 ಏನೋ ಇದೆ ಅಪ್ಪ. ಇದರಲ್ಲಿ ಒಂದೊಂದು ಸೀರೆ ಇದೆ ನೋಡಿ, ಫ್ಲ್ಯಾಗ್ ಕಲರು. ಎಲ್ಲಿ ಯಾವ ಎಕ್ಸ್ಪೋಗೆ ಹೋದರೂ ಇವಾಗ ಇದು ಟ್ರೆಂಡ್ ಆಗಿಬಿಟ್ಟಿದೆ ಅನಿಸುತ್ತೆ. ಎಲ್ಲ ಕಡೆಯೂ ಇರುತ್ತೆ. ನಾನು ಸಾಮಾನ್ಯವಾಗಿ ನಿಮ್ಗೆ ತೋರಿಸ್ತಾನೆ ಇರ್ತೀನಿ. GSM ಇದೆಲ್ಲ 130 GSMದು 8,800ಗಿದೆ. ಆ್ಯಂಡ್ ಡೆಫಿನೆಟ್ಲಿ ಹೋಗಿ ಕಲರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಏನು ಬ್ರೈಟಾಗಿ ಕಾಣಿಸ್ತಾ ಇದ್ದಾವೆ ಅಂದರೆ ಒಂದಕ್ಕಿಂತ ಒಂದು ಸೂಪರಾಗಿ ತೊಗೊಂಬಂದಿದ್ದಾರೆ. ಅವರು ನಿಜವಾಗ್ಲೂ ಒಳ್ಳೊಳ್ಳೆ ಸೀರೆ ತೊಗೊಂಬಂದಿದ್ದಾರೆ ಈ ಎಕ್ಸ್ಪೋನಲ್ಲಿ. ಅದಕ್ಕೋಸ್ಕರನೇ ಒಮ್ಮೆ ಹೋಗಿ ಭೇಟಿ ಮಾಡಿ ತೊಗೊಳ್ಳಿ. ಆ್ಯಂಡ್ ಆಫರ್ಗಳು ಪ್ರತಿದಿನ ಚೇಂಜ್ ಆಗ್ತಿರ್ತದಂತೆ. ನಾನೀಗೇನು ಹೇಳಿದೆ ಅದ್ರ ಜೊತೆಗೆ ಇನ್ನೂ ಹೊಸ ಆಫರ್ಗಳು ಕೂಡ ಆ್ಯಡ್ ಮಾಡ್ತಾ ಹೋಗ್ತಾರಂತೆ. ಡೆಫಿನೆಟ್ಲಿ ಆ ಆಫರ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಇನ್ನೇನು ಹಬ್ಬಗಳು ಬರುತ್ತೆ, ಸೀರೆಗಳನ್ನ ತೊಗೊಳ್ಳೇಬೇಕು, ಕಂಪಲ್ಸರಿ ತೊಗೋಬೇಕು. ಸೊ ನಿಮ್ಮ ಬಡ್ಜೆಟ್ಗೆ, ನಿಮ್ಮ ಪ್ರೈಸಿಗೆ ತಕ್ಕಂಗೆ ಯಾವ ಸೀರೆ ಬೇಕು ಅದನ್ನು ತೊಗೋಬೋದು. ಈ ಸಲ ಸೀರೆಗಳ ಬಗ್ಗೆ ಸಖತ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೀರೆಗಳು ತುಂಬ ಚೆನ್ನಾಗಿದ್ದಾವೆ ಆ್ಯಂಡ್ ಫ್ರೆಶ್ ಸ್ಯಾರೀಸ್ ಎಲ್ಲನೂ ಅನ್ನೋದಕ್ಕೋಸ್ಕರ ಸ್ವಲ್ಪ ಒತ್ತಿ ಹೇಳ್ತಾ ಇದ್ದೀನಿ ನಿಮಗೆ. ಇದು ನೋಡಿದೆಲ್ಲ ಬೈ 1 get 1 ಸೀರೆಗಳು 9,000ಗೆ ಬೈ 1 get 1 ಸೀರೆಗಳು ಇದ್ದಾವೆ. ಚೆನ್ನಾಗಿದೆ ಸೀರೆಗಳು ಆ್ಯಕ್ಚುಲಾಗಿ. ಸೊ ಹೋಗಿ ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಇನ್ಯಾರಾದರೂ ಒಬ್ಬರು ತೊಗೊಳಂಗಿದ್ರೆ ಜೊತೆಲಿ ಹೋಗಿ ತೊಗೋಬೋದು.
ನಂದು ವರಮಹಾಲಕ್ಷ್ಮಿಗೆ ಆಲ್ಮೋಸ್ಟ್ ಯಾವುದೋ ಒಂದು ಎಕ್ಸ್ಪೋದಲ್ಲಿ ಒಂದು ಸೀರೆ ತೊಗೊಂಡಿದ್ದೀನಿ, ಅದನ್ನೇ ಇಟ್ಕೊಂಡ್ಬಿಟ್ಟಿದ್ದೀನಿ ಸಾಕು ಅಂತ. ನಾನು ತುಂಬ ಗ್ರ್ಯಾಂಡಾಗಿ ಮಾಡೋದು ಬೇಡ, ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅನ್ನೋದು ನನ್ನ ಒಂದು ಅನಿಸಿಕೆ. ನೋಡೋಣ, ನನ್ನ ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಯಾವ ರೀತಿ ನಾನು ಮಾಡ್ಬೋದು ಹಬ್ಬನ ಅಂತ. ಸೊ ನನ್ನ ಪರ್ಸ್ನಲ್ ಲಾಗ್ಸ್ ಹಾಕ್ದಾಗಲೂ ಅದನ್ನು ಕೂಡ ನೋಡಿ ಎನ್ಕರೇಜ್ ಮಾಡಿ. ಇವೆಲ್ಲ ನೋಡಿ 60 GSM 5100 ರುಪೀಸ್ಗೆ ಇದೆ ಆಯಿತಾ, ಆಫರಲ್ಲಿ 6000 ಇರೋದು. ಚೆನ್ನಾಗಿದ್ದಾವೆ. ನೋಡ್ತಾ ಇದ್ದೀರಲ್ಲ ಇಷ್ಟು ಸ್ಯಾರಿಗಳು. ನನಗೆ ಯಾಕೆ ಇಷ್ಟ ಆಯಿತು ಗೊತ್ತಾ, ಒಂದು ಸೀರೆನೂ ಕದಲಿಸಿರಲಿಲ್ಲ ಯಾರನ್ನು, ಅಷ್ಟು ನೀಟಾಗಿತ್ತು. ಇನ್ನೂ ಹೋದಾಗ ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿದ್ರು. ತಿಂಡಿ ಎಲ್ಲ ಇದೆ ಮೇಡಮ್, ತಿಂಡಿ ತಿನ್ನಿ ಅಂತ ಅವರು ತುಂಬ ಫೋರ್ಸ್ ಮಾಡಿದ್ರು. ಬಟ್ ನನ್ನ ಮಗಳಿಗೆ ಅಲ್ಲಿಗೆಲ್ಲ ನಾನು ಹೋಗ್ಬೇಕಲ್ಲ, ಟೈಮ್ ಆಗಿಬಿಡುತ್ತೆ. ಇಲ್ಲ ಮೇಡಮ್ ಹೊರಡ್ತೀನಿ ಅಂದೆ. ಟೇಪ್ ಕಟ್ಟಿಂಗು ಕೂಡ ಇರಿ ಅಂತ ಹೇಳ್ತಾಯಿದ್ರು. ಬಟ್ ಇಲ್ಲ, ನಂಗೆ ಟೈಮ್ ಆಗುತ್ತೆ ಅಂತ ನಾನು ಹೊರಟು ಬಂದುಬಿಟ್ಟೆ. ಒಂದು ಫೋಟೋ ತೊಗೊಂಡು ಹಾಗೇ ಬಂದುಬಿಟ್ಟೆ. ತಮ್ಲನ್ಗೆ ಹಾಕಿದ್ದೀನಲ್ಲ, ಅದೊಂದು ಫೋಟೋ ತೊಗೊಂಡೆ ಅಷ್ಟೇ ಅವ್ರ ಜೊತೆಲಿ. ಇರೋ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಮಾಡಬೇಕು. ಇದಾದಮೇಲೆ ಇನ್ನೊಂದು ಎಕ್ಸ್ಪೋಗೆ ಹೋಗಿದ್ದು. ಅಷ್ಟು ಅವರ್ ನಿಂತ್ಕೋತೀನಿ. ಮೊದಲೇ ನನಗೆ ಕಾಲು ನೋವಿದೆ, ಗೊತ್ತಿರಬೇಕು ಯಾರಾದರೂ ನನ್ನ ವೀಡಿಯೋಸ್ ನೋಡೋರಿಗೆ. ಅದ್ರ ಮಧ್ಯದಲ್ಲೂ ಮಾಡ್ತಿರ್ತೀನಿ. ಮನೇಲಿ ಬೈದರು ಹೋಗಬೇಡ ಅಂತ, ಅಂದ್ರೂ ಹೋಗೋದು. ಯಾಕಂದರೆ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದಕ್ಕಿಂತ ಅಂದರೆ ಕೆಲಸ ಒಂದು ಹಂತಕ್ಕೆ ನಮ್ಮ ಕೆಲಸಗಳು ಇದ್ದೇ ಇರುತ್ತೆ. ಅದು ಮುಗಿದ ಮೇಲೆ ಸ್ವಲ್ಪ ಫ್ರೀ ಆಗ್ತೀವಲ್ವ, ಆ ಟೈಮ್ನ ಈ ರೀತಿ ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದೆಲ್ಲ ಒಂದು 1600 ರೂಪಾಯಿನ ಸೀರೆಗಳು. ನೋಡ್ತಾ ಇದ್ದೀರಲ್ವ, ಈ ಥರ ಸೀರೆಗಳನ್ನ ದೇವ್ರಿಗೆ ಗುಡಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಾನಂತೂ ಇವ್ರು ಫಸ್ಟ್ ಎಕ್ಸ್ಪೋದು ಒಂದು ಸೀರೆ ತಗೊಂಡಿದ್ದೆ, ಅದೊಂದು ಸ್ಟಿಚ್ ಮಾಡ್ಕೊಂಡು ಹಾಕ್ಕೊಂಡಿರೋದು ಬಿಟ್ಟರೆ ಇನ್ನೊಂದು ಸೀರೆನ ಬ್ಲೌಸು ಸ್ಟಿಚ್ ಮಾಡಿಸಿಲ್ಲ. ಸುಮಾರು 3-4 ಎಕ್ಸ್ಪೋನಲ್ಲಿ ತಂದಿರೋ ಸೀರೆಗಳೆಲ್ಲ ಹಂಗೆ ಇದ್ದಾವೆ. ಅದರಲ್ಲಿ ಯಾವ್ದಾದ್ರು ದೇವ್ರಿಗೆ ಗುಡ್ಸೋಣ ಅಂತ ಅಂದ್ಕೊಂಡು ತಗೊಳಕ್ಕೆ ಹೋಗಲಿಲ್ಲ. ಬಟ್ ಸೀರೆಗಳು ಇವು ನೋಡಿದಾಗಂತೂ ಡೆಫಿನೆಟ್ಲಿ ಅನ್ನಿಸ್ತು, ಒಳ್ಳೆ ಕಲರ್ ಕಾಂಬಿನೇಷನಲ್ಲಿ ತಂದಿದ್ದಾರಲ್ವಾ, ಕಾಂಟ್ರಾಸ್ಟ್ ಬ್ಲೌಸೆಲ್ಲ ಇರುತ್ತೆ, ತೊಗೋಬೇಕು ಅಂತ. ಬಟ್ ಹೇಳ್ತೀನಿ, ಯಾವ ಎಕ್ಸ್ಪೋಗೆ ಹೋದ್ರು ಆ ಪೇಷನ್ಸ್ ನನಗಿರೋದೇ ಇಲ್ಲ. ಹೋಗೋದು ಪಾಪ ಅವ್ರು ಅಷ್ಟು ಹೇಳಿದ್ರು, ನಾನು ಟೇಪ್ ಕಟ್ಟಿಂಗೇ ಇರಿ ಮೇಡಮ್, ಅದು ವೀಡಿಯೋ ಶೂಟಿಂಗ್ ಎಲ್ಲ ಆಗುತ್ತೆ ಅಂದರು. ಇಲ್ಲ ಮೇಡಮ್ ಬೇಡ, ತಿಂಡಿನೂ ಬೇಡ, ಏನೂ ಬೇಡ ಅಂದ್ಬಿಟ್ಟು ಸುಮ್ಮನೆ ಬರ್ತಾನೆ ಇದ್ದೆ ನಾನು. ಅಷ್ಟೇ, ಈ ಥರ ಇರುತ್ತೆ ನನ್ನ ಟೈಮಿಂಗ್ಸ್. ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು ವೀಡಿಯೋಸ್ನ. ಸೊ ಅದಕ್ಕೆ ಹೇಳೋದು, ಇಷ್ಟು ದಿನ ಜಾಸ್ತಿ ಹೇಳ್ತಿರಲಿಲ್ಲ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಾಪ ಮಾಡ್ಕೊಡೋರು ಮತ್ತೆ ಮಾಡೋಕ್ಕಾಗಲ್ಲ. ಬಟ್ ಯಾರು ಹೊಸ್ದಾಗಿ ನೋಡ್ತಿರ್ತಾರೆ, ಯಾಕಂದರೆ ನನಗೆ ರೀಸೆಂಟಾಗಿ ಒಂದು ಎಕ್ಸ್ಪೋಗೆ ಹೋಗಿದ್ದಾಗ ಒಬ್ಬರು ಮಾತಾಡಿಸಿದ್ರು. ಖುಷಿಯಾಗುತ್ತೆ, ಯಾರಾದರೂ ಒಬ್ಬರು ಇಬ್ಬರು ಮಾತಾಡಿಸ್ತಿರ್ತಾರೆ. ಅವ್ರು ಹೇಳಿದ್ರು, ಚೆನ್ನಾಗಿರುತ್ತೆ ಮೇಡಮ್ ನಿಮ್ಮ ವೀಡಿಯೋಸ್ ಎಲ್ಲ ನೋಡಿನೇ ನಾನು ಬರೋದು ಅಂತ ಅಂದರು. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಮೇಡಮ್ ಅಂದೆ. ಇಲ್ಲಪ್ಪ ಹಂಗೆ ನೋಡ್ತಿದ್ದೀನಿ ಅಂದರು. ಇನ್ನು ಇದು ನೋಡಿ, ಸ್ಮಾಲ್ ಬಾರ್ಡ್ರದ್ದು 1729 ರೂಪಾಯಿ ಇದೆ. ಈ ಥರ ಸೀರೆಗಳು ತುಂಬ ಇದ್ದಾವೆ. ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇನ್ನು ನಾನು ವೀಡಿಯೋಸ್ ನೋಡ್ತಾರಲ್ಲ ಅವ್ರಿಗೆ ಹೇಳ್ತೀನಿ, ಮೇಡಮ್ ನೀವು ಈ ಎಕ್ಸ್ಪೋಗೆ ಬಂದಿರಲ್ಲ, ಅಷ್ಟು ದುಡ್ಡು ಕೂಡ ಖರ್ಚಾಗಲ್ಲ ನಿಮಗೆ, ಏನೂ ದುಡ್ಡು ಖರ್ಚಾಗಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಅಂತ ಹೇಳಿದೆ. ಅದೊಂದು ನಂಗೆ ತುಂಬ ಬೇಜಾರಾಯಿತು. ಅದಕ್ಕೆ ನಿಮಗೆ ಒಂದು 2-3 ವೀಡಿಯೋದಿಂದ ಹೇಳ್ತಿರೋದು, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ. ಯಾಕಂದರೆ ಸೀರೆ ಅಂದಮೇಲೆ ಎಲ್ರಿಗೂ ಇಷ್ಟಪಟ್ಟೆ ನೀವು ಇದು ನೋಡೋದ್ರಿಂದ ನಾನು ಈ ಥರ ಎಕ್ಸ್ಪೋಗಳ್ದೆ ವೀಡಿಯೋ ಜಾಸ್ತಿ ಹಾಕ್ತಾಯಿರೋದು. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಆದರೂ 1-2-3 ಜನ ಬಂದು ಮಾತಾಡಿಸ್ತಾರೆ ನನ್ನನ್ನು, ನವೀನಾ ಮೇಡಮ್ ಅಂತ. ಅದೊಂದು ಖುಷಿ ಇದೆ ನನಗೆ. ಮನೇಲೇ ಒಂದು ಮೂಲೆಯಲ್ಲಿದ್ದ ನಾನು, ನೀವು ನನ್ನನ್ನು ಮಾತಾಡಿಸೋ ರೀತಿ ಆಗಿದ್ದೀನಿ. ಸ್ವಲ್ಪ ಅಂದರೆ 1-2-3 ಜನನಾದರೂ ಮಾತಾಡಿಸೋ ರೀತಿ ಆಗಿದ್ದೀನಿ ಅನ್ನೋದು ನಂಗೆ ಖುಷಿನೇ ಇದೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಮಾತಾಡ್ಸೋರಿಗೆ, ಕಮೆಂಟ್ ಹಾಕೋರಿಗೆ ಎಲ್ರಿಗೂ. ಹಾಗೆ ವೀಡಿಯೋ ನೋಡೋರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ. ಇನ್ನು ಈ ಸೀರೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇನ್ನು ನೆಕ್ಸ್ಟು ಆಷಾಢ ಮುಗಿದ್ಮೇಲೆ ಫಂಕ್ಷನ್ಸ್ ಅದು ಇದು ಬಂದಾಗ ಗಿಫ್ಟ್ ಪರ್ಪಸ್ಗೆ ಏನಾದರೂ ಬೇಕಿದ್ರೆ ಅದಕ್ಕೂ ತೊಗೋಬೋದು. 1300 ರೂಪಾಯಿ ಈ ಸೀರೆಗಳೆಲ್ಲ. ಚೆನ್ನಾಗಿದೆ ಆ್ಯಕ್ಚುಲಿ. ಕ್ವಾಲಿಟಿನೂ ಅಷ್ಟೇ. ನಾನು ಕೆಲವೊಂದನ್ನು ತೆಳು ಇದೆಯಾ ಏನಿದೆ ಎಲ್ಲ ಚೆಕ್ ಮಾಡ್ತಾಯಿದ್ದೆ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಸೀರೆನೂ ಅಷ್ಟೇ, ಈ ಸೀರೆ ತುಂಬ ಸಾಫ್ಟಾಗಿತ್ತು. ಕಲರ್ ಕೂಡ ಅಷ್ಟೇ, ಒಳ್ಳೆ ಕಲರ್ ಕಾಂಬಿನೇಷನ್ ಇತ್ತು. ಮೇಯ್ನಾಗಿ ಸೀರೆ ಸಾಫ್ಟ್ ಇತ್ತು ಆಯಿತಾ. ಈ ಕಲರ್ ನೋಡಿ ಏನು ಸಖತ್ತಾಗಿದೆ. ಇಂಥವೆಲ್ಲ ತೊಗೋಬೇಕು. ಅಯ್ಯೋ ಗೊತ್ತಿಲ್ಲ ನನಗೆ, ನಂಗೆ ತೊಗೊಳಕ್ಕೆ ಟೈಮೇ ಆಗೋಲ್ಲ. ಬಟ್ ಅಟ್ಲೀಸ್ಟ್ ನೀವಾದ್ರೂ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಹಾಕಿರ್ತೀನಿ. ಇವೆಲ್ಲ ಫ್ಯಾನ್ಸಿ ಸೀರೆಗಳು. ಇದೊಂದು ಲೈನ್ ಪೂರ್ತಿ ಫ್ಯಾನ್ಸಿ ಸೀರೆಗಳನ್ನ ಹಾಕಿದ್ದಾರೆ. ಪ್ರೈಸ್ ಬಂದು ವಿಡಿಯೋದಲ್ಲಿ 2750 ರೂಪಾಯಿ ಈ ಸೀರೆ. ಸೂಪರ್ ಸೀರೆಗಳಿದ್ದಾವೆ. ತುಂಬ ಜನ ರೇಷ್ಮೆ ಸೀರೆ ಉಡೋಕ್ಕಾಗಲ್ಲ, ನಮಗೆ ಈ ಸೀರೆ ಆದರೆ ಆರಾಮಾಗಿ ಉಟ್ಕೋಬೋದು ಅಂತ ಅನ್ನೋರಿಗೆಲ್ರಿಗೂ ಈ ರೀತಿಯ ಸೀರೆಗಳು ಕೂಡ, ಇದು ಕೂಡ ಆಫರಲ್ಲಿದೆ ನಿಮಗೆ ಆಯಿತಾ. ಸೊ ಇದು ನೆಕ್ಸ್ಟ್ ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ ಈ ಸೀರೆಗಳು. ಆ್ಯಕ್ಚುಲಿ ತುಂಬ ಸಾಫ್ಟ್ ಇದ್ದಾವೆ ಸೀರೆ ಎಲ್ಲ. ಫ್ರೆಶ್ ಪೀಸು. ಸೀರೆಗಳು ನೋಡಿದ್ರೆ ಗೊತ್ತಾಗುತ್ತೆ, ಒಂಚೂರು ಸುಕ್ಕ ಆಗಿಲ್ಲ, ಹಾಗೆ ಹಿಂಗೆ ಆಗಿಲ್ಲ. ಎಲ್ಲ ಫ್ರೆಶ್ ಪೀಸ್. ಎಷ್ಟು ಒಳ್ಳೊಳ್ಳೆ ಕಲರ್ಸ್ ಇಟ್ಟಿದ್ದಾರಲ್ವ, ಚೆನ್ನಾಗಿರುತ್ತೆ. ಇದು ಎಲ್ಲ ಫಂಕ್ಷನ್ಸ್ಗೂ ರಿಸೆಪ್ಷನ್ಗಳಿದ್ದಾಗ ಹಾಕೊಂಡು ಹೋಗ್ಲಿಕ್ಕೆ ಆಗ್ಬೋದು, ಎಲ್ಲದಕ್ಕೂ ಸೂಪರ್. ಇದು ಅಷ್ಟೇ ಫ್ಯಾನ್ಸಿ ಸೀರೆ. ತುಂಬ ಚೆನ್ನಾಗಿದೆ ಸೀರೆಗಳು. ಎಷ್ಟು ಕಲರ್ಸ್ ಇದ್ದಾವೆ ನೋಡಿ.
ಇಷ್ಟ ಆಯಿತು ನನಗೆ ಈ ಸೀರೆಗಳು. ಸೊ ಇದು ಮತ್ತು ಪಕ್ಕದಲ್ಲಿತ್ತಲ್ಲ ಆ ಸೀರೆ ಎರಡೂ ತುಂಬ ಇಷ್ಟ ಆಯಿತು. ಇನ್ನು ಬರ್ಡ್ಸ್ದು ಮೋಟಿವ್ಸ್ ಇರೋದಿದೆಯಲ್ಲ ಅದು ಸುಮಾರು ಥರ ಸೀರೆ ಸುಮಾರು ಕಲರಲ್ಲಿ ತೊಗೊಬಂದಿದ್ದಾರೆ. ಫ್ಯಾನ್ಸಿ ಸೀರೆದೇ ಒಂದು ಲೈನ್ ಪೂರ್ತಿ ಇದೆ. ಆ್ಯಂಡ್ ಸಿಕ್ಕಾಬಿಟ್ಟೆ ಸ್ಟಾಕ್ಸ್ ಇನ್ನೂ ಇದ್ದಾವೆ ಅವ್ರ ಹತ್ರ. ಎಷ್ಟು ಸ್ಟಾಕ್ಸ್ ಇಟ್ಟಿದ್ರು ಗೊತ್ತಾ, ಪ್ರತಿದಿನ ಆಗ್ತಿರ್ತಾರೆ. ಈಗ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಲ್ವ, ಇಷ್ಟರಲ್ಲಿ ಈ ಸೀರೆಗಳು ಅದೆಷ್ಟು ಖಾಲಿಯಾಗಿದೆಯೋ ಏನೋ. ಸಾಮಾನ್ಯ ಅವ್ರದ್ದು ಎಕ್ಸ್ಪೋ ಅಂದರೆ ಡೆಫಿನೆಟ್ಲಿ ಹೋಗ್ತಾರೆ ಜನ, ಅಷ್ಟು ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಅದೇ ಹೇಳೋದು ನನಗೆ, ಮೈಸೂರಿನ ಜನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಅಂತ. ಅವರ ಫಸ್ಟ್ ಎಕ್ಸ್ಪೋ ಒಂಥರ ಬಿಗ್ಗೆಸ್ಟ್ ಹಿಟ್ ಅಂತಲೇ ಹೇಳ್ಬೋದು, ಆ ರೀತಿ ಆಗಿರೋಂಥದ್ದು. ಸೊ ಅದಕ್ಕೋಸ್ಕರ ಇದು 3ನೇ ಸಲ ಅವ್ರು ಬರ್ತಿರೋದು. ಇದಕ್ಕೆ ಮುಂಚೆನೂ ಒಂದು ಪ್ರಸನ್ನ ಪಾರ್ವತಿ ದೇವಸ್ಥಾನದಲ್ಲಿ ಚೌಟ್ರಿನಲ್ಲಿ ಹಾಕಿದ್ರು, ಅಲ್ಲಿಗೂ ಹೋಗಿ ವಿಡಿಯೋ ಮಾಡಿದೆ. ಬಟ್ ಅಲ್ಲಿಗಿಂತ ಇಲ್ಲಿ ಸೀರೆ ಸೂಪರಾಗಿದ್ದಾವೆ. ನಾನೇ ಹೇಳ್ತೀನಿ, ಆ್ಯಸ್ ಅ ಯೂಟ್ಯೂಬರ್ ಹೇಳ್ತೀನಿ ನೋಡಿ, ತುಂಬ ಚೆನ್ನಾಗಿದ್ದಾವೆ. ಹೋಗಿ ಅದ್ರ ಜೊತೆಗೆ ಇವರು ಜ್ಯುವೆಲರೀಸ್ ಕೂಡ ಹಾಕಿದ್ದಾರೆ ಆಯಿತಾ. 1 ಗ್ರಾಮ್, 2 ಗ್ರಾಮ್, 3 ಗ್ರಾಮ್ ಗೋಲ್ಡ್ ಜ್ಯುವೆಲರಿ, ಇಮಿಟೇಷನ್ ಜ್ಯುವೆಲರಿ ಆ್ಯಂಡ್ ನಾನ್ ಗ್ರಾಮ್ಸ್ ಅಂತಂದರೆ ಮಾಮೂಲಿ ಬರುತ್ತಲ್ಲ ಆ ಥರದ್ದು ಹಾಕಿದ್ದಾರೆ. ಪ್ರೈಸು ಕೂಡ ರೀಸನಬಲ್ ಆಗಿದೆ. ತುಂಬ ತಂದಿದ್ದಾರೆ ಈ ಸಲ ಕಲೆಕ್ಷನ್ಸು. ಫಸ್ಟ್ ಅಷ್ಟು ಹಾಕಿರಲಿಲ್ಲ, ಬಟ್ ಈ ಸಲ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ತೊಗೊಂಬಂದಿದ್ದಾರೆ. ಡೆಫಿನೆಟ್ಲಿ ಹೋಗಿ. ಆ್ಯಂಡ್ ನಿಮಗೂ ಮಾತ್ರ ಅಲ್ಲ, ದೇವ್ರಿಗೆ ಅಲಂಕಾರ ಮಾಡೋದಕ್ಕೂ ಈ ಸಲ ಜ್ಯುವೆಲರೀಸ್ ತಂದಿದ್ದಾರೆ. ಆ್ಯಂಡ್ ಜರ್ಮನ್ ಸಿಲ್ವರ್ ಬರುತ್ತಲ್ಲ ಅದು ಸಿಕ್ಕಾಪಟ್ಟೆ ಇದೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ತೊಗೊಂಡಿದ್ದಾರೆ. ಇನ್ನೂ ಅಷ್ಟು ಸ್ಟಾಕ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಇನ್ನು ಇದರಲ್ಲಿ ಸಿಂಪಲ್ ಆಗಿರೋದು ಇದೆ, ಗ್ರ್ಯಾಂಡ್ ಆಗಿರೋದು ಇದೆ ಆಯಿತಾ. ಈ ರೀತಿ ಗ್ರ್ಯಾಂಡ್ ಆಗಿರೋದು ಕೂಡ ಸಾಕಷ್ಟು ತಗೊಂಡಿದ್ದಾರೆ ಇದೆಲ್ಲ. ಆಮೇಲೆ ನೀಟಾಗಿ ಬಾಕ್ಸ್ಗೆ ಹಾಕಿ ಇಟ್ಬಿಟ್ಟಿದ್ದಾರೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಓಪನ್ ಮಾಡಿಸ್ಕೊಂಡ್ರೆ ಯಾವ ಥರದ್ದು ತೊಗೋಬೇಕು ಒಡವೆನ ಅಂದ್ಕೊಂಡಿದ್ದೀರಾ ಆ ಥರದ ಓಪನ್ ಮಾಡಿಸಿ ನೋಡ್ಬೋದು. ನೋಡಿ, 50 ರೂಪಾಯಿಂದನೇ ಸ್ಟಾರ್ಟ್ ಆಗ್ತದೆ ಇರೋ ಥರ ಪ್ರೈಸು. ಜ್ಯುವೆಲ್ಸ್ ಆ್ಯಂಡ್ ಜರ್ಮನ್ ಜ್ಯುವೆಲ್ಸ್ ಇದೆಲ್ಲಂತೂ ಸಖತ್ತಾಗಿದ್ದಾವೆ. ಏನಪ್ಪ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಬೇಕೋ A to Z ಇಲ್ಲಿ ಸಿಗುತ್ತೆ. ಅಲಂಕಾರಕ್ಕಾಗ್ಬೋದು, ದೀಪಗಳಿರ್ಬೋದು, ಕುಂಕುಮದ ಭರಣಿಗಳಿರ್ಬೋದು, ಆಮೇಲೆ ಕಳಶ ಇರ್ಬೋದು, ಜೊತೆಗೆ ದೇವಿ ಮುಖವಾಡ, ದೇವಿ ಅಲಂಕಾರಕ್ಕೆ ಬೇಕಾಗಿರೋದು, ಜ್ಯುವೆಲರೀಸು, ಆಮೇಲೆ ಇದು ಬರುತ್ತಲ್ಲ ಬಾಳೆ ಎಲೆ ಡಿಸೈನ್ ಬರುತ್ತಲ್ಲ ಆ ಥರದ್ದು ಇಟ್ಟಿದ್ದಾರೆ. ಆನೆ ಇಟ್ಟಿದ್ದಾರೆ. ಪ್ರತಿಯೊಂದು ಮೇಲೆ ತುಳಸಿ ಕಟ್ಟಿದ್ದು ಬರುತ್ತಲ್ಲ ಡಿಸೈನ್, ಅದನ್ನೆಲ್ಲ ಇಟ್ಟಿದ್ದಾರೆ. ಇಷ್ಟೆಲ್ಲ ಇಟ್ಟಿದ್ದಾರೆ ಅಂದರೆ ಡೆಫಿನೆಟ್ಲಿ ನೀವು ಈ ವಿಡಿಯೋ ನೋಡಿದ್ಮೇಲೆ ಖಂಡಿತವಾಗಿಯೂ ನಂಜರಾಜ್ ಬಹದ್ದೂರ್ ಚೌಟ್ರಿಗೆ ಹೋಗಿ ವಿಸಿಟ್ ಮಾಡಿ. ಇನ್ನೂ 3 ಡೇಸ್ ಇರ್ತಾರೆ, ಇವತ್ತು ಬಿಟ್ಟರೆ ಇನ್ನು 3 ಡೇಸ್ ಇರ್ತಾರೆ. ಡೆಫಿನೆಟ್ಲಿ ಹೋಗಿ ಶಾಪಿಂಗ್ ಮಾಡಿ ಅಂತಲೇ ಹೇಳ್ತೀರಿ. ಆ್ಯಂಡ್ ರೆಡಿ ದೇವ್ರು ಕೂಡ ತಂದಿದ್ದಾರೆ ನೋಡಿ. ನಾನು ಬಾಳೆ ಎಲೆ ಡಿಸೈನ್ ಹೇಳಿದ್ನಲ್ಲ ಅದನ್ನು ಕೂಡ ತಂದಿದ್ದಾರೆ. ಡೆಫಿನೆಟ್ಲಿ ಹೋಗಿ ವಿಸಿಟ್ ಮಾಡಿ, ನಿಮ್ಗೆ ಏನು ಬೇಕು ಶಾಪಿಂಗ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಹೋಗಿ ಬರಲಾ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.